ನಮಸ್ಕಾರ, ನೀವು ನೋಡ್ತಾ ಇದ್ರ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಈ ಹದಿಹರೆಯದ ಮಕ್ಕಳಿಗೆ ಏನಾಗ್ತಾ ಇದೆ ನೋಡಿ. ಇವತ್ತು 16ರ ಬಾಲಕಿಯೊಬ್ಬಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿ ಈ ಘಟನೆ ನಡೆದಿದೆ. ಇಲ್ಲಿನ ಹೋಟೆಲ್ ಮಯೂರ ಪಕ್ಕದ ರಸ್ತೆಯ ಮನೆಯಲ್ಲಿ ತಂದೆ ತಾಯಿ ಜೊತೆಗೆ ಈ ಬಾಲಕಿ ಶರ್ಮಿಳಾ ವಾಸ ಇದ್ಲು. ತಂದೆ ತಾಯಿ ದೇವಸ್ಥಾನಕ್ಕೆಂದು ತಮಿಳುನಾಡಿಗೆ ಹೋಗಿದ್ರು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಈ ಬಾಲಕಿ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇದಕ್ಕೇನು ಕಾರಣ ಅಂತ ಗೊತ್ತಾದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಈಕೆ ಖಾಸಗಿ ಶಾಲೆಯ 9ನೆಯ ತರಗತಿಯಲ್ಲಿ ಓದ್ತಾ ಇದ್ದ ಬಾಲಕಿ. ಅದೇ ಶಾಲೆಯಲ್ಲಿ 10ನೇ ತರಗತಿ ಓದ್ತಾ ಇದ್ದ ಮತ್ತೊಬ್ಬ ಬಾಲಕಿ ಜೊತೆಗೆ ಈಕೆಗೆ ಆತ್ಮೀಯ ಸ್ನೇಹ ಇತ್ತು. ಆ ಹುಡುಗಿ 2-3 ತಿಂಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಪ್ರಾಣ ಸ್ನೇಹಿತಿಯನ್ನ ಮಿಸ್ ಮಾಡ್ಕೊಂಡ ಶರ್ಮಿಳಾ ಖಿನ್ನತೆಗೆ ಒಳಗಾಗಿದ್ಲು. ಮಗಳಿಗೆ ಒಳ್ಳೇದಾಗ್ಲಿ ಅಂತ ಹರಕೆ ಹೊತ್ಕೊಂಡು ಪಾಲಕರು ದೇವಸ್ಥಾನಕ್ಕೆ ತೆರಳಿದ್ರು. ಈ ಸಮಯದಲ್ಲಿ ಗೆಳತಿಯನ್ನ ತುಂಬಾ ಮಿಸ್ ಮಾಡಿಕೊಳ್ತಾ ಇದ್ದ ಶರ್ಮಿಳಾ ನೇಣಿಗೆ ಶರಣಾಗಿದ್ದಾಳೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡು ಕಲಾಸಿಪಾಳ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.